ಅವರ ಪಾಲಿಟಿಕ್ಸ್ ನಲ್ಲಿ ಲಿಂಗಾಯತ ಪಾಲಿಟಿಕ್ಸ್ ಶುರುವಾಗಿದೆ. ಒಕ್ಕಲಿಗ ದಲಿತ ನಾಯಕರ ಸಭೆ ಬಳಿಕ ಲಿಂಗಾಯತ ಮೀಟಿಂಗ್. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲಾ ಇಲಾಖೆಯಲ್ಲಿ ಸ್ಥಾನಮಾನ ಸಿಗಬೇಕು. ಮಂತ್ರಿಮಂಡಲದಲ್ಲೂ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಂಬಿ ಪಾಟೀಲ್ ಅವರು ಹೇಳಿದರು, ಮಂತ್ರಿಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಬೇಕು ಅಂತ ಹೇಳಿದ್ದಾರೆ. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ ಅನ್ನೋದನ್ನು ಹೇಳ್ತಾರೆ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡ್ಕೊಂಡು ನಾವು ಬಂದ್ವಿ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್. ಹೈಕಮಾಂಡ್ ನಲ್ಲಿ ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಳ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ಅವ್ರ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲಾ ರೀತಿಯ ಗೌರವ ಸಿಗಬೇಕು. ಕನ್ಕ್ಲೂಷನ್, ಎಲ್ಲಾ ರೀತಿಯ ಗೌರವಗಳು ಎಲ್ಲರಿಗೂ ಕೂಡ ಸಿಗಬೇಕು. ಅಧಿಕಾರಿ ಇರಲಿ, ಎಲ್ಲ ಇರಲಿ, ಗೌರವ ನಮ್ಗೆ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. ಬಿಜೆಪಿಯಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ. ಇದ್ರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯತ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವರು ಇದ್ದಾರೆ ಹೇಳಿ. ನಮಗಿರುವಂತದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನು ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ನಮ್ಮ ಇದನ್ನ ಕೊಡ್ಲಿ, ನಮ್ಮ ಡ್ಯೂ ಶೇರ್ ಏನಿದೆ ನಮ್ಗೆ ಕೊಡ್ಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲಾ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ದೆಲ್ಲ. ಮಂತ್ರಿ ಮಂಡ್ಯದಲ್ಲಿ ಪ್ರಾತಿನಿಧ್ಯ ಸಹ ನಮಗೆ ಸಿಗಬೇಕು, ಖಾತೆಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಯಾರಿದು ಎಂಬಿ ಪಾಟೀಲ್ಗೆ, ಈಶ್ವರ್ ಖಂಡ್ರೆಗೆ ಅಂತಲ್ಲ, ಒಟ್ಟು ಯಾರೇ ಇರಲಿ, ನಾಳೆ ಎಕ್ಸ್ಪೆನ್ಷನ್ ಆಗಲಿ, ನಿಗಮ ಮಂಡಳಿ ಆಗಲಿ, ಮತ್ತೊಂದಾಗಲಿ, ಎಲ್ಲರಿಗೂ ವೈಯಕ್ತಿಕ ಅಜೆಂಡಾ ಯಾರಿಗೂ ತಗೊಂಡಿಲ್ಲ, ಅಲ್ಲಿ ತಗೊಳ್ದೂ ಇಲ್ಲ. ಮತ್ತೆ ಶೀಘ್ರದಲ್ಲಿ ಭೇಟಿ ಆಗ್ತಾ ಇದೆ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಿದ್ದಾರೆ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ. ಅಶೋಕ್ ಪಟ್ಟಣ್ ಅವರು ಊಟಕ್ಕೆ ಕರೆದಿದ್ದಾರೆ. ಪಾಪ ಒಳ್ಳೆ ಊಟ ಕೊಡಿಸಿದ್ದಾರೆ. ವೆಜಿಟೇರಿಯನ್ ಆಗೇನಿಲ್ಲ. ವ್ಯಾಪಾರ ಇದನ್ನಿಲ್ಲ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರೆಲ್ಲ ಭೇಟಿ ಆದಾಗ ನೀವು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಭೇಟಿ ಆಗ್ತಾರೆ, ವಾರ ತಿಂಗಳಿಗೊಮ್ಮೆ ಭೇಟಿ ಆಗ್ತಾರೆ. ನಾವು ಭೇಟಿ ಆಗ್ತೀವಿ ಮೇಲೆ ತಿಂಗಳಿಗೊಮ್ಮೆ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಿದ್ದಾರೆ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ. ಅಶೋಕ್ ಪಟ್ಟಣ್ ಅವರು ಊಟಕ್ಕೆ ಕರೆದಿದ್ದಾರೆ. ಪಾಪ ಒಳ್ಳೆ ಊಟ ಕೊಡಿಸಿದ್ದಾರೆ. ವೆಜಿಟೇರಿಯನ್ ಆಗೇನಿಲ್ಲ. ವ್ಯಾಪಾರ ಇದನ್ನಿಲ್ಲ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರೆಲ್ಲ ಭೇಟಿ ಆದಾಗ ನೀವು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಭೇಟಿ ಆಗ್ತಾರೆ, ವಾರ ತಿಂಗಳಿಗೊಮ್ಮೆ ಭೇಟಿ ಆಗ್ತಾರೆ. ನಾವು ಭೇಟಿ ಆಗ್ತೀವಿ ಮತ್ತೆ. ಅವರ ಪಾಲಿಟಿಕ್ಸ್ ನಲ್ಲಿ ಲಿಂಗಾಯತ ಪಾಲಿಟಿಕ್ಸ್ ಶುರುವಾಗಿದೆ. ಒಕ್ಕಲಿಗ ದಲಿತ ನಾಯಕರ ಸಭೆ ಬಳಿಕ ಲಿಂಗಾಯತ ಮೀಟಿಂಗ್. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲಾ ಇಲಾಖೆಯಲ್ಲಿ ಸ್ಥಾನಮಾನ ಸಿಗಬೇಕು. ಮಂತ್ರಿಮಂಡಲದಲ್ಲೂ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಂಬಿ ಪಾಟೀಲ್ ಅವರು ಹೇಳಿದರು, ಮಂತ್ರಿಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಬೇಕು ಅಂತ ಹೇಳಿದ್ದಾರೆ. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ ಅನ್ನೋದನ್ನು ಹೇಳ್ತಾರೆ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡ್ಕೊಂಡು ನಾವು ಬಂದ್ವಿ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್. ಹೈಕಮಾಂಡ್ ನಲ್ಲಿ ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಳ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ಅವ್ರ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ
ಪ್ರಾತಿನಿಧ್ಯ ಸಿಗಬೇಕು, ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ಕನ್ಕ್ಲೂಷನ್, ಎಲ್ಲ ರೀತಿಯ ಗೌರವಗಳು ಎಲ್ಲರಿಗೂ ಕೂಡ ಸಿಗಬೇಕು. ಅಧಿಕಾರಿ ಇರಲಿ ಎಲ್ಲ ಇರಲಿ, ಗೌರವ ನಮ್ಗೆ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. ಬಿಜೆಪಿದಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ. ಇದರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯತ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವರು ಇದ್ದಾರೆ ಹೇಳಿ. ನಮಗಿರುವಂತದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನು ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ನಮ್ಮ ಇದನ್ನ ಕೊಡ್ಲಿ, ನಮ್ಮ ಡ್ಯೂ ಶೇರ್ ಇದೆ ನಮ್ಗೆ ಕೊಡ್ಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂ ಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ದೆಲ್ಲ. ನಮ್ಗೆ ಮಂತ್ರಿ ಮಂಡ್ಯದಲ್ಲಿ ಪ್ರಾತಿನಿಧ್ಯ ಸಹ ನಮಗೆ ಸಿಗಬೇಕು, ಖಾತೆಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಅದು ಯಾರಿದು? ಎಂ ಬಿ ಪಾಟೀಲ್ಗೆ, ಈಶ್ವರ್ ಖಂಡ್ರೆಗೆ ಅಂತಲ್ಲ, ಒಟ್ಟು ಯಾರೇ ಇರಲಿ, ನಾಳೆ ಎಕ್ಸ್ಪೆನ್ಷನ್ ಆಗಲಿ, ನಿಗಮ ಮಂಡಳಿ ಆಗಲಿ, ಮತ್ತೊಂದಾಗಲಿ, ಎಲ್ಲರಿಗೂ ವೈಯಕ್ತಿಕ ಅಜೆಂಡಾ ಯಾರಿಗೂ ತಗೊಂಡಿಲ್ಲ, ಅಲ್ಲಿ ತಗೊಳ್ದೂ ಇಲ್ಲ. ಮತ್ತೆ ಶೀಘ್ರದಲ್ಲಿ ಭೇಟಿ ಆಗ್ತಾ ಇದೆ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಿದ್ದಾರೆ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ. ಅಶೋಕ್ ಪಟ್ಟಣ್ ಅವ್ರು ಊಟಕ್ಕೆ ಕರೆದಿದ್ದಾರೆ. ಒಳ್ಳೆ ಊಟ ಕೊಡಿಸಿದ್ದಾರೆ, ವೆಜಿಟೇರಿಯನ್. ಆಗೇನಿಲ್ಲ. ವ್ಯಾಪಾರ ಇದನ್ನಿಲ್ಲ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರೆಲ್ಲ ಭೇಟಿ ಆದಾಗ ನೀವೇನು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಭೇಟಿ ಆಗ್ತಾರೆ, ವಾರ ತಿಂಗಳಿಗೊಮ್ಮೆ ಭೇಟಿ ಆಗ್ತಾರೆ. ನಾವು ಭೇಟಿ ಆಗ್ತೀವಿ ಮೇಲೆ ತಿಂಗಳಿಗೊಮ್ಮೆ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಿದ್ದಾರೆ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ. ಅಶೋಕ್ ಪಟ್ಟಣ್ ಅವ್ರು ಊಟಕ್ಕೆ ಕರೆದಿದ್ದಾರೆ. ಪಾಪ ಒಳ್ಳೆ ಊಟ ಕೊಡಿಸಿದ್ದಾರೆ, ವೆಜಿಟೇರಿಯನ್. ಆಗೇನಿಲ್ಲ. ವ್ಯಾಪಾರ ಇದನ್ನಿಲ್ಲ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರೆಲ್ಲ ಭೇಟಿ ಆದಾಗ ನೀವೇನು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಭೇಟಿ ಆಗ್ತಾರೆ, ವಾರ ತಿಂಗಳಿಗೊಮ್ಮೆ ಭೇಟಿ ಆಗ್ತಾರೆ. ನಾವು ಭೇಟಿ ಆಗ್ತೀವಿ ಮೇಲೆ. ಪಾಲಿಟಿಕ್ಸ್ ನಲ್ಲಿ ಲಿಂಗಾಯತ ಪಾಲಿಟಿಕ್ಸ್ ಶುರುವಾಗಿದೆ. ಒಕ್ಕಲಿಗ ದಲಿತ ನಾಯಕರ ಸಭೆ ಬಳಿಕ ಲಿಂಗಾಯತ ಮೀಟಿಂಗ್. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲಾ ಇಲಾಖೆಯಲ್ಲಿ ಸ್ಥಾನಮಾನ ಸಿಗಬೇಕು, ಮಂತ್ರಿಮಂಡಲದಲ್ಲೂ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಇರಲಿಲ್ಲ, ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಂ ಬಿ ಪಾಟೀಲ್ ಅವರು ಹೇಳಿದರು, ಮಂತ್ರಿಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಬೇಕು ಅಂತ ಹೇಳಿದ್ದಾರೆ. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ ಅನ್ನೋದನ್ನು ಹೇಳ್ತಾರೆ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡ್ಕೊಂಡು ನಾವು ಬಂದ್ವಿ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್. ಹೈಕಮಾಂಡ್ ನಲ್ಲಿ ಸೋನಿಯಾ ಗಾಂಧಿ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿ ಮಂಡಳ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು, ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ಕನ್ಕ್ಲೂಷನ್, ಎಲ್ಲ ರೀತಿಯ ಗೌರವಗಳು ಎಲ್ಲರಿಗೂ ಕೂಡ ಸಿಗಬೇಕು. ಅಧಿಕಾರಿ ಇರಲಿ ಎಲ್ಲ ಇರಲಿ, ಗೌರವ ನಮ್ಗೆ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. ಬಿಜೆಪಿದಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ. ಇದರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯತ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವರು ಇದ್ದಾರೆ ಹೇಳಿ. ನಮಗಿರುವಂತದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನು ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ನಮ್ಮ ಇದನ್ನ ಕೊಡ್ಲಿ, ನಮ್ಮ ಡ್ಯೂ ಶೇರ್ ಇದೆ ನಮ್ಗೆ ಕೊಡ್ಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂ ಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ದೆಲ್ಲ. ನಮ್ಗೆ ಮಂತ್ರಿ ಮಂಡ್ಯದಲ್ಲಿ ಪ್ರಾತಿನಿಧ್ಯ ಸಹ ನಮಗೆ ಸಿಗಬೇಕು, ಖಾತೆಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಅದು ಯಾರಿದು? ಎಂ ಬಿ ಪಾಟೀಲ್ಗೆ,
ಈಶ್ವರ್ ಖಂಡ್ರೆಗೆ ಅಂತಲ್ಲ, ಒಟ್ಟು ಯಾರೇ ಇರಲಿ, ನಾಳೆ ಎಕ್ಸ್ಪೆನ್ಷನ್ ಆಗಲಿ, ನಿಗಮ ಮಂಡಳಿ ಆಗಲಿ, ಮತ್ತೊಂದಾಗಲಿ, ಎಲ್ಲರಿಗೂ ವೈಯಕ್ತಿಕ ಅಜೆಂಡಾ ಯಾರಿಗೂ ತಗೊಂಡಿಲ್ಲ, ಅಲ್ಲಿ ತಗೊಳ್ದೂ ಇಲ್ಲ. ಮತ್ತೆ ಶೀಘ್ರದಲ್ಲಿ ಭೇಟಿ ಆಗ್ತಾ ಇದ್ದೀವಿ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಿದ್ದಾರೆ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವ್ರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ, ಅಶೋಕ್ ಪಟ್ಟಣ್ ಅವ್ರು ಊಟಕ್ಕೆ ಕರೆದಿದ್ದಾರೆ. ಪಾಪ ಒಳ್ಳೆ ಊಟ ಕೊಡಿಸಿದ್ದಾರೆ, ವೆಜಿಟೇರಿಯನ್ ಆಗೇನಿಲ್ಲ. ಇದನ್ನಿಲ್ಲ, ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರೆಲ್ಲ ಭೇಟಿ ಆದಾಗ ನೀವೇನು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಭೇಟಿ ಆಗ್ತಾರೆ, ವಾರ ತಿಂಗಳಿಗೊಮ್ಮೆ ಭೇಟಿ ಆಗ್ತಾರೆ, ನಾವು ಭೇಟಿ ಆಗ್ತೀವಿ ಮೇಲೆ ತಿಂಗಳಿಗೊಮ್ಮೆ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಿದ್ದಾರೆ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವ್ರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ, ಅಶೋಕ್ ಪಟ್ಟಣ್ ಅವ್ರು ಊಟಕ್ಕೆ ಕರೆದಿದ್ದಾರೆ. ಪಾಪ ಒಳ್ಳೆ ಊಟ ಕೊಡಿಸಿದ್ದಾರೆ, ವೆಜಿಟೇರಿಯನ್ ಆಗೇನಿಲ್ಲ. ಇದನ್ನಿಲ್ಲ, ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರೆಲ್ಲ ಭೇಟಿ ಆದಾಗ ನೀವೇನು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಭೇಟಿ ಆಗ್ತಾರೆ, ವಾರ ತಿಂಗಳಿಗೊಮ್ಮೆ ಭೇಟಿ ಆಗ್ತಾರೆ, ನಾವು ಭೇಟಿ ಆಗ್ತೀವಿ ಮೇಲೆ.